ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 34 ದಿನಗಳ ಬಳಿಕ ಜರ್ಮನಿಯಿಂದ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಬನ್ನಿ ಅಂತ ಎಸ್ಐಟಿ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಪ್ರಜ್ವಲ್ ರೇವಣ್ಣ ಕ್ಯಾರಿ ಅಂದಿರಲಿಲ್ಲ. ಆದರೆ ಯಾವಾಗ ದೇವೇಗೌಡರು ಪತ್ರವನ್ನ ಬರೀತಾರೋ ಅದಾದ ನಂತರ ಪ್ರಜ್ವಲ್ ಅವರಿಂದ ಆನ್ಸರ್ ಕೂಡ ಬರುತ್ತೆ. ಅವರೇ ವಿಡಿಯೋ ಮಾಡಿ ಹರಿಬಿಟ್ಟಂತೆ 31ನೇ ತಾರೀಕು ಎಸ್ಐಟಿ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಅದರಂತೆ ನಿನ್ನೆ ಮಧ್ಯರಾತ್ರಿ ಭಾರತಕ್ಕೆ ಬಂದ್ರು, ಬೆಂಗಳೂರಿಗೆ ಬಂದ್ರು. ತಕ್ಷಣ ಅವ್ರನ್ನ ಎಸ್ಐಟಿ ಅಧಿಕಾರಿಗಳು ವಾರೆಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಏನೆಲ್ಲ ಆಗುತ್ತೆ ಡೆವಲಪ್ಮೆಂಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ. ಈಗ ಹೆಡ್ಲೈನ್ಸ್. ಕೊನೆಗೂ ಅಂತ್ಯವಾಯಿತು ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆ. 34 ದಿನಗಳ ಬಳಿಕ ವಿದೇಶದಿಂದ ಪ್ರಜ್ವಲ್ ವಾಪಸ್. ಬೆಂಗಳೂರಿಗೆ ಬರುತ್ತಲೇ ಎಸ್ಐಟಿ ಕೈಯಲ್ಲಿ ಪ್ರಜ್ವಲ್ ಲಾಕ್. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್. ಇಂದು ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಸಿದ್ಧತೆ. ರಾತ್ರಿ ಎಸ್ಐಟಿ ಕಚೇರಿಯಲ್ಲಿ ವಿಶ್ರಾಂತಿ ಪಡೆದ ಪ್ರಜ್ವಲ್. ಪ್ರಜ್ವಲ್ ರೇವಣ್ಣಗೆ ಪೊಲೀಸ್ ಕಸ್ಟಡಿಯೋ ಜೈಲು? ಇಂದು ಕೋರ್ಟ್ ಮುಂದೆ ಪ್ರಜ್ವಲ್ ಹಾಜರು ಪಡಿಸಲಿರೋ ಎಸ್ಐಟಿ ಹೆಚ್ಚಿನ ವಿಚಾರಣೆಗಾಗಿ 14 ದಿನ ಕಸ್ಟಡಿಗೆ ಕೇಳಲು ಪ್ಲಾನ್. ಪ್ರಜ್ವಲ್ ಬಂಧನದ ಬೆನ್ನಲ್ಲೇ ಪೆನ್ಡ್ರೈವ್ ಕೇಸ್ ತನಿಖೆ ಚುರುಕು. ಪ್ರಜ್ವಲ್ ಟ್ರಾವೆಲ್ ಹಿಸ್ಟ್ರಿ ಕೆದಕಲಿರೋ ಎಸ್ಐಟಿ. ಮೊಬೈಲ್ ಅನ್ನ ವಶಕ್ಕೆ ಪಡೆದು ಎಸ್ಐಟಿ ವಿಚಾರಣೆ. ಎಚ್ಡಿ ರೇವಣ್ಣ ದಂಪತಿಗೆ ಇವತ್ತು ಮಹತ್ವದ ದಿನ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಸಿಗುತ್ತಾ ರಿಲೀಫ್. ಇಂದು ನಿರೀಕ್ಷಣಾ ಜಾಮೀನು ಅರ್ಜಿಯ ಆದೇಶ ಪ್ರಕಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.